ಹೆಣ್ಮಕ್ಳು ಜಾಸ್ತಿ ಬದುಕ್ತಾರೆ ಗಂಡಸರಿಗಿಂತ. ಹೇಗೆ ಹೇಳಿ? ನಾನು ಯಾರದೇ ಮನೆಗೆ ಹೋಗಿ ನೋಡಲಿ, ಗಂಡನ ಫೋಟೋಕ್ಕೆ ಹಾರ, ಎಲ್ಲೂ ಹೆಂಡತಿ ಫೋಟೋಕ್ಕೆ ಹಾರ ಇಲ್ಲ. ಓ ಯಜಮಾನ್ರ ಹೋದ್ರ? ಅಯ್ಯೋ 8 ವರ್ಷ ಆಯ್ತು, ಮಕ್ಕಳೆಲ್ಲ ಇಷ್ಟಿಷ್ಟಿದ್ರು, ಅವಾಗಲೇ ಹೋಗಿದ್ದಾರೆ, ಎಲ್ಲ ನಾನೇ ಬೆಳೆಸಿದ್ದೀನಿ. ಇವನು ಯಾವಾಗ ಹೋಗಿರ್ತಾನೋ, ಯಾಕೆ ಹೋಗಿರ್ತಾನೋ ಒಬ್ರಿಗೂ ಗೊತ್ತಿಲ್ಲ. ಅದಕ್ಕೆ ಹವ್ಯಾಸಗಳು ಮನುಷ್ಯ ಬದುಕೋದಕ್ಕೆ ಸಹಾಯ ಮಾಡ್ತವೆ. ಹವ್ಯಾಸಗಳನ್ನ ಬೆಳೆಸಿಕೊಳ್ಳಿ. ಏನು ಹವ್ಯಾಸ? ಓದು ಬಹಳ ದೊಡ್ಡ ಹವ್ಯಾಸ. ನಾವು ಏಕಾಂಗಿಗಳಾಗಿದ್ದೀವಿ, ನಮ್ಮನ್ನು ಯಾರೂ ಕೇಳಲ್ಲ ಅಂತ ಗೊತ್ತಾದ ತಕ್ಷಣ ನಾವು ತಗೋಬೇಕಾದಂಥ ನಿರ್ಧಾರ, ಅದು ಗಂಡೇ ಇರಲಿ ಹೆಣ್ಣೇ ಇರಲಿ, ಪುಸ್ತಕದ ಮೊರೆ ಹೋಗಿ. ನೀವು ಪುಸ್ತಕದಂಥ ಸ್ನೇಹಿತರಿಲ್ಲ ಜಗತ್ತಿನಲ್ಲಿ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮೊಬೈಲು, ಇಂಟರ್ನೆಟ್ಟು, ಲ್ಯಾಪ್ಟಾಪು, ವಾಟ್ಸಪ್ಪು ಇವುಗಳು ಗಿಫ್ಟ್ ಕೊಡೋದಕ್ಕಿಂತ ಪುಸ್ತಕಗಳ ಗಿಫ್ಟ್ ಕೊಡಿ ಮಕ್ಕಳಿಗೆ. ಎಂತೆಂಥ ವಿಷಯಗಳು ಬಂದಿದೆ ಇವತ್ತು ಅಂದರೆ ಅದ್ಭುತ. ತಾಯಂದರೆ ಬರೀ ಮಹಾಭಾರತ ಒಂದೇ ಸಾಕು. ನಾವು ಭಗವದ್ಗೀತೆನ 60, 75 ಚಿಟ್ಟಾಣಿಯವರು, ಅವ್ರಿಗಿಂತ ವಯಸ್ಸಾದರು ಅವರೆಲ್ಲ ಓದ್ಬೇಕು ಸರ್ ಭಗವದ್ಗೀತೆ. ನಮ್ಮದೆಲ್ಲ ಅದು 16 ವರ್ಷಕ್ಕೇನೆ ಯಾವ ಯುವಕ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡ್ಕೊತಾನೋ ಅವನಂಥ ಋಷಿ ಸಮಾನವಾದಂಥ ಜೀವನ ಇನ್ನೊಂದಿಲ್ಲ ಸ್ನೇಹಿತರೆ. ಅದ್ಭುತವಾಗಿ ನಿಮ್ಮ ಮಕ್ಕಳು ತಯಾರಾಗ್ತಾರೆ. ಭಗವದ್ಗೀತೆ ಅದು ಕೇವಲ ಹಿಂದೂಗಳ ಗ್ರಂಥ ಅಲ್ಲ, ಇಡೀ ಮಾನವ ಕುಲಕ್ಕೆ ಸಾರಿರತಕ್ಕಂಥ ಫಿಲಾಸಫಿ ಅದು. ಬುದ್ಧ, ಬಸವೇಶ್ವರ, ಪೈಗಂಬರ್, ಕ್ರಿಸ್ತ ಇವ್ರು ಯಾರೋ ಒಂದು ಜಾತಿಗೆ ಅಂತ ಹೇಳಿಲ್ಲ ಸರ್, ನಾವು ಮಾಡ್ಕೊಂಡಿವಿ ಅದನ್ನು. ಅವರು ಕಾಮನ್ ಸತ್ಯವನ್ನು, ತ್ರಿಕಾಲ ಸತ್ಯವನ್ನು ಹೇಳಿದರು, ನಾವು ಅದನ್ನು ಪಂಗಡಗಳನ್ನ ಕಟ್ಕೊಂಡಿವಿ, ಮಠಗಳನ್ನ ಕಟ್ಕೊಂಡಿವಿ. ಅವ್ರು ಎಲ್ಲರೂ ಹೇಳಿದ್ರು ಒಂದೇ ಸತ್ಯ, ಮನುಷ್ಯ ಜಾತಿ ತಾನೊಂದೇ ಬಲಂ, ಮನುಷ್ಯರೆಲ್ಲ ಒಂದೇ, ರಕ್ತ ಒಂದೇ ನಮ್ಮದು. ಧರ್ಮ, ಜಾತಿ, ದೇವರು ಇವೆಲ್ಲ ನಾವು ಮಾಡ್ಕೊಂಡ್ವಿ. ನಮ್ಮೊಳಗೆ ದೇವ್ರು ಕಂಡು ನನಗಿಂತ ಕಿರಿಯರಿಲ್ಲ ಅಂದ ಬಸವಣ್ಣ. ಹೌದಾ? ಅದನ್ನೇ ನಾವು ಹಾಸ್ಯದಲ್ಲಿ ಹೇಳ್ತೀವಿ. ಕೂತಿದ್ರು ಭಟ್ರು ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರಿಸ್ತಾ ಕೂತಿದ್ರು. ಬ್ರಾಹ್ಮಣರು ಸ್ವಾವಲಂಬಿಗಳು ಸ್ನೇಹಿತರೆ, ಇನ್ನೊಬ್ಬರನ್ನ ಯಾರಿಗೂ ಸಹಾಯ ಕೇಳಲ್ಲ ಅವರು. ಬೆನ್ನು ತುರ್ಸೋಕೆ ಕೂಡ ಹೆಂಡ್ತಿನ ಕರಿಯಲ್ಲ ಅವರು. ಜನಿವಾರ ಇರ್ತದೆ ಅವರು. ಜನಿವಾರ ಎಲ್ಲರೂ ಹಾಕಬೇಕು, ಬರೀ ಬ್ರಾಹ್ಮಣರಲ್ಲ. ಯಾರ್ಯಾರಿಗೆ ಬೆನ್ನು ಕೆರ್ತಾ ಇದೆಯೋ ಅವರೆಲ್ಲ ಜನಿವಾರ ಹಾಕಬೇಕು. ಈಗ ಬೆನ್ನು ಕೆರೆದಾಗ ಅಯ್ಯ ಬರೀ ಸರ್ ಯಾರು ಬರಲ್ಲ, ಎಲ್ಲರೂ ಬಿಸಿ, ಟಿಂಗ್ 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 ಅಂತ ಮಾಡ್ಕೊಂಡ್ರೆ ಸೋಪ್ ಹಚ್ಕೊಂಡು ಬ್ರಷ್ ಹಾಕ್ಬೇಕು ಸರ್. ಜನಿವಾರದಿಂದ 3 ಸಾರಿ ಹಿಂಗೆ ಅನ್ನಿ, ಬೆನ್ನು ಕ್ಲೀನು, ಜನಿವಾರನೂ ಕ್ಲೀನು. ಸುಮ್ಮನೆ ಬ್ರಾಹ್ಮಣರು ಹಾಕೋಬೇಕಂತಿಲ್ಲ, ಯಾರಾದರೂ ಹಾಕೋಬೋದು ಅದು. ಬೀಚಿ ಕೆಳಗಡೆ ಬರೀತಾರೆ ಏನು? ನೂರಂದಯ್ಯ ಸ್ವಾಮಿಯ ಒಗ್ಗಟ್ಟು, 100 ಪಾಷಾಣ ದೈಹಿಕ ಬಲ, ಅನಂತ ಕೋಟಿ ಪದ್ಮನಾಭಾಚಾರ್ಯರ ಮೆದುಳು ಸೇರಿದರೆ ಈ ಸಮಾಜವನ್ನು ಅದ್ಭುತವಾಗಿ ನಾವು ಕಟ್ಟಬಹುದು. ನಿಮ್ಮ ಧರ್ಮಗಳನ್ನು ನಿಮ್ಮ ಹೊಸ್ತಿನ ಒಳಗಡೆ ಇಟ್ಕೊಳ್ಳಿ, ಹೊರಗಡೆ ಬಂದರೆ ನೀವು ಮನುಷ್ಯರು, ನೀವು ಮಾನವರು. ಇವತ್ತೆಂತೆಂಥ ಗಲಾಟೆಗಳು, ಗಡಿ ಪ್ರವೇಶ, 200 ಗಡಿಯಲ್ಲಿ 200 ಯೋಧರು ಯಾವಾಗ ನುಸುಳ್ತೀವಿ ಅಂತ ಕಾಯ್ತಿದ್ದಾರಂತೆ. ಪಾಪ ಅವ್ರಿಗೆ ಮನೆ ಇಲ್ವಾ ನೋಡಿ, ಬೇರೆಯವ್ರ ಮನೆ ನುಗ್ಗೋದೇ ಅವ್ರ ಕೆಲಸ. ಹೌದಾ? ಎಂತೆಂಥ ಪರಿಸ್ಥಿತಿ. ಇವೆಲ್ಲ ಮಕ್ಕಳಿಗೆ ಮಾರಲ್ ಎಜುಕೇಷನ್ ಇಲ್ಲ. ಮಕ್ಕಳಿಗೆ ಮಾರಲ್ ಎಜುಕೇಷನ್ ಹೇಳ್ಕೊಡಿ, ಸಾಹಿತ್ಯ ಹೇಳ್ಕೊಡಿ, ಕಾವ್ಯ ಹೇಳ್ಕೊಡಿ, ಗೌರವಯುತವಾಗಿ ಘನಯುತವಾಗಿ ನಡ್ಕೊಳ್ಳೋದು ಹೇಳ್ಕೊಡಿ. ಇನ್ನೊಬ್ಬರು ನಮ್ಮ ಸ್ನೇಹಿತರು ಅದನ್ನು ಹೇಳ್ಕೊಡ್ಬೇಕು. ನಾವು ಇಂಡಿಯನ್ಸ್ ಕಲಿತಿದ್ದೀವಿ, ಬೇರೆ ದೇಶದವರೇ ಕಲಿತಿಲ್ಲ. ಒಂದಾನೊಂದು ಕಾಲಕ್ಕೆ ಭಾರತ ಜಗತ್ತಿಗೆ ಗುರುವಾಗಿತ್ತು ಸ್ನೇಹಿತರೆ. ಇವತ್ತಿಗೂ ನಮ್ಮ ಶಕ್ತಿ ಅಣುಬಾಂಬುಗಳಲ್ಲ, ನಮ್ಮ ಶಕ್ತಿ ಧರ್ಮಶ್ರದ್ಧೆ, ದೈವಿ ಶ್ರದ್ಧೆ. ಅದಕ್ಕೂ ಒಂದು ಜೋಕ್ ಬಂದಿದೆ ಮೊನ್ನೆ, ಭಾಳ ಚೆನ್ನಾಗಿತ್ತು. ಈ ಇಸ್ರೋದವರು ಒಂದು ಉಪಗ್ರಹ ಹಾರಿಸಿದ್ರ ಮೇಲೆ, ಹಾರಿಸಿದ 15 ನಿಮಿಷಕ್ಕೇನೆ ಢಮ್ ಅಂತ ಹೊಡೆದೋಯ್ತು. ಎಲ್ಲ ದೇಶದವರು ಸೇರಿದರು. ಏನಿದು ಹಾರಿಸಿದ 15 ನಿಮಿಷಕ್ಕೆ ನಮ್ಮ ಉಪಗ್ರಹ ಸಿಡ್ದೋಯ್ತಲ್ಲ. ಚೀನಾದವನು ಕೇಳಿದ, ಕ್ರಿಸ್ಟಲ್ ವ್ಯಾಲ್ಯೂಮ್ ಚೆಕ್ ಮಾಡಿದ್ರಾ? ಅದರಲ್ಲಿ ಕ್ರಿಸ್ಟಲ್ ವ್ಯಾಲ್ಯೂಮ್ ಅಂತಿರುತ್ತೆ, ಚೆಕ್ ಮಾಡಿದ್ರಾ? ಮಾಡಿದ್ವಿ ಸರ್, ಕರೆಕ್ಟ್ ಆಗಿತ್ತು. ಜಪಾನ್ನವನು ಕೇಳಿದ, ಫ್ಯೂಲ್ ಸಿಸ್ಟಮ್ ಏನಾದರೂ ಲೀಕೇಜ್ ಇತ್ತಾ? ಇಲ್ಲ ಸರ್, ಫ್ಯೂಲ್ ಕರೆಕ್ಟ್ ಆಗಿತ್ತು. ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ವೈರಿಂಗ್ ಲೂಸು ಈ ಥರದ್ದು ಏನಾದರೂ ಆಗಿತ್ತಾ? ಎಲ್ಲ ಸರಿ ಇತ್ತು ಸರ್. ಕಡೆಗೆ ನಮ್ಮ ಸಿರ್ಸಿ ಹುಡುಗ, ಈ ಹೊನ್ನಾವರ ಮಂಗಳೂರು ಹುಡುಗನ ಕೇಳಿದ್ರು, ಏಪ್ಪ ನಿಂದೇನಾದ್ರು ಸಮಸ್ಯೆ? ಹೌದು ಸರ್, ಸಿರ್ಸಿ ಮಾರಿಕಾಂಬಾಗೆ ಅವ್ರು ಕಾಯಿ ಹೊಡಿಸಿದ್ದಿಲ್ಲ ಸರ್, ಅದಕ್ಕೆ ಹೆಂಗಾಯ್ತು. ಉಪಗ್ರಹ ಹಾರಿಸೋಕ್ಕೂ ನಾವು ಮಾರಿಕಾಂಬ ಕಾಯಿ ಹೊಡಿಸ್ಕೊಂಡ್ಬರ್ತೀವಿ. ಬೇಕಾದ ವೈಜ್ಞಾನಿಕವಾದದ್ದನ್ನು ನೀವು ಹೇಳಿ, ನಾವು ದೇವರಿಗೇನೆ ಹೋಗ್ತೀವಿ. ಮತ್ತು ಬೆಂಗಳೂರಿನಲ್ಲಂತೂ ನಮ್ಗಿಂತ 10 ಪಟ್ಟು ಜಾಸ್ತಿ. ನಿಮ್ಮ ಕೈಲಿ ಪಂಜುರುಳಿ ಗಿಂಜುರುಳಿ ಅಂತ ಏನು ಹೇಳ್ತೀರಿ? ದೇವ್ರ ಜೊತೆ ಮಾತಾಡೋರು ನಮ್ಮ ಕರ್ನಾಟಕದವರೇ ನೋಡಿ. ದೇವರು ಬಂದರು ಅನ್ಸಲ್ಲ, ಇವರು ದೆವ್ವ ಬಂದರು ಅನ್ಸಲ್ಲ. ಭೂತ ಬಂದಿರ್ತದೆ ಮೈ ಮೇಲೆ, ಮಾತಾಡಿಸ್ತಾರೆ. ಏನು ಬೇಕೋ? ಕೋಳಿನಾ? ಕುರಿ ಬೇಕಾ? ಬರೀ ಅನ್ನವೇ ಸಾಕಾ? ನೋಡಿ, ದೇವ್ರ ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಆಗಲ್ಲ. ಬೆಂಗಳೂರಿನಲ್ಲಿ ತುಂಬ ಭಯ. ಅದಕ್ಕೆ ಟ್ರಾಫಿಕ್ ಇವಾಗ ಜಾಸ್ತಿ ಇರೋದಕ್ಕೆ ಆ ಥರ ಆಗಿದ್ದಾರೆ ನಮ್ಮ ಪಾಪ. ನಾವು ಕಲಾಸಿ ಪಾಳ್ಯಕ್ಕೆ ಹೋಗ್ತಾ ಇದ್ದೆ, ಯಾವುದೋ ಬಸ್ಸಲ್ಲಿ. ಟಿಕೆಟ್ ಅಂತ ಬಂದ ಕಂಡಕ್ಟ್ರು. ಒಬ್ಬ ಅಮ್ಮ ಏನು ಮಾಡಿಬಿಟ್ಲು, ತಲೆ ಕೆದರ್ಕೊಂಬಿಟ್ಲು, ಕುಂಕುಮ ಮಾಡ್ಕೊಂಬಿಟ್ಲು, ಸರಕ್ ಕೆಳಗೆ ಎಸ್ಬಿಟ್ಲು. ಗಾಬರಿ ಆಗ್ಬಿಟ್ಟ ಕಂಡಕ್ಟ್ರು. ಏನಾಯ್ತಮ್ಮ ಅಂತ. ಅಣ್ಣಮ್ಮ ಬಂದಿದ್ದಾಳೆ ಮೈ ಮೇಲೆ.
ಅಣ್ಣಮ್ಮ ಅಂತ ಅಲ್ಲೊಂದು ದೊಡ್ಡ ದೇವರು, ಹೆಣ್ಣು ದೇವತೆ. ಓ ಯಾಕಮ್ಮ ಯಾಕೆ ಬಂದು ಟಿಕೆಟ್ ಕೇಳಿದೆಯಲ್ಲ? ಅಯ್ಯೋ ತಾಯಿ ಟಿಕೆಟ್ ಕೇಳ್ತಾವ, ತಪ್ಪಾಯ್ತು ತಾಯಿ, ಕೇಳಲ್ಲ ತಾಯಿ, ನಾನು ಹರಸು ತಾಯಿ, ಏನು ಮಾಡ್ಬೇಕಮ್ಮ ಈಗ? ನನ್ನ ಕಲಾಸಿ ಪಾಳ್ಯ ಮನೆ ಹತ್ರ ಕೇಳಿಸ್ಬೇಕು. ಮನೆ ಹತ್ರ ಕೇಳಿಸ್ತಾ, ಬರೀ ಟಿಕೆಟ್ ದುಡ್ಡಲ್ಲ, ಬ್ಯಾಗಲ್ಲಿರೋ ಎಲ್ಲ ದುಡ್ಡು ಅವಳು ಸರಗುಂಡು ಉಡಿಯಲ್ಲೇ ಹಾಕಿದ. ತಾಯಿ ಕೋಪಿಸ್ಕೊಬೇಡ ತಾಯಿ, ಕ್ಷಮಿಸಮ್ಮ ಕ್ಷಮಿಸಮ್ಮ, ಆಯಿತು ಆಯಿತು ನಡಿ ನಡಿ ಅಂತ ತಿರ್ಗಾ ಬಂದ್ವಿ. ಇದನ್ನ ಹುಬ್ಬಳ್ಳಿ ನಮ್ಮ ಸಿರ್ಸಿ ಒಂದು ಅಜ್ಜಿ ನೋಡ್ಬಿಡ್ತು. ಅರೇ ಕಂಡಕ್ಟರ್ ಟಿಕೆಟ್ ಕೇಳೋ ಬಂದಾಗ ಮೈ ಮೇಲೆ ದೇವ್ರು ಬರ್ಸ್ಕೋಬೇಕು, ಟಿಕೆಟ್ ಕೇಳಲ್ಲ ದುಡ್ಡು ಕೊಡ್ತಾನೆ ಅಂತಂದು ಸಿರ್ಸಿ ಎಲ್ಲ ಆಲ್ರೌಂಡರ್ ಜಾಸ್ತಿ. ಸಿರ್ಸಿ ಮಾರಿಕಾಂಬ ಜಾತ್ರೆ ಟಿಕೆಟ್ 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 ಅಂತ ಬಂದ ಕಂಡಕ್ಟರ್. ಅಮ್ಮ ಕೂದಲ ಕೆದರಿದ್ಲು, ಎಸ್ ಮಾಡಿದ್ಲು, ಸೆರಗ ಹೋಗಿದ್ಲು. ಏನಮ್ಮ ಏನಾಯ್ತು? ಸಿರ್ಸಿ ಮಾರಿಕಾಂಬ ಬಂದಿದ್ದಾಳೆ ಮೈ ಮೇಲೆ, 2 ಟಿಕೆಟ್ ತಗ ನೀನಂದ. ಯಾಕೆ ಇಂಥದ್ದು ಬೇಕಾದಷ್ಟು ನೋಡಿದ್ದೀನಿ. ಇಲ್ಲಿ ಒಬ್ಬರಿಗೆ ಸೀಟ್ ಇಲ್ಲ, ಅವಳ ಮೈ ಮೇಲೆ ಬೇರೆ ಕರ್ಕೊಂಡೆ ನೀನು. ಮಾರಿಕಾಂಬ ಅಂದು ನಿಂದು 2 ಟಿಕೆಟ್ ತಗ, ಅವಾಗ ಸರಿಯಾಗುತ್ತಂತ. ಬೇಡ ಕಣಪ್ಪ, ಒಂದೇ ಕೊಡು ಸಾಕು ಅಂದ್ಲು. ಯಾಕೆ ಮಾರಿಕಾಂಬ ಇಳಿದೋದ್ಲು ಅಂತ. ಅವಳು ಆಶ್ಚರ್ಯ ಕೇಳಿದ್ಲು, ಏನು ಕಣಪ್ಪ ಬೆಂಗಳೂರಲ್ಲೆಲ್ಲ ಹಂಚ್ಕೊಂಡು ಬ್ಯಾಗಲ್ಲಿರೋ ದುಡ್ಡೆಲ್ಲ ಕೊಟ್ಟ, ನೀನು ಹಂಚಲೇ ಇಲ್ಲ. ನನ್ನ ಮೈಯಲ್ಲೂ ಉದ್ಯೋಗ ಇರಲಿಲ್ಲ, ಜಾಬ್ ಇರಲಿಲ್ಲ ಅವಾಗ ಹನುಮಂತ ದೇವರು ಬರ್ತಿದ್ದ. ಜಾಬ್ ಸಿಕ್ತು, ಸರಿ ಆಯಿತು, ಇಂಥವೆಲ್ಲ ಮಾಡಬೇಡ, ಕಷ್ಟಪಟ್ಟು ಬದುಕು ಅಂತೇಳಿ ಕಳಿಸ್ತಾರೆ. ಸರಿ ಆಯಿತು. ಎರಡೂ ಇದೆ ನಮ್ಮಲ್ಲಿ, ವೈಚಾರಿಕತೆ ಇದೆ, ಮೂಢನಂಬಿಕೆ ಇದೆ. ಅದನ್ನು ಮಕ್ಕಳಿಗೆ ಫೀಡ್ ಮಾಡಬೇಕಾಗಿರೋರು ನಾವು. ನಮ್ಮ ಕಾಲಕ್ಕೆ ಎಲ್ಲ ತಮಾಷೆನೆ. ನಮ್ಮ ಶಾಲೆ ಆವರಣದಲ್ಲೇ ಒಂದು ಹುಣಸೆ ಮರ ಇತ್ತು. ಆ ಹುಣಸೆ ಮರದ ಮೇಲೆ ನಮ್ಮ ಗುರುಲಿಂಗ ಏರಿ ಪಿರಿಯಡ್ ತಪ್ಪಿಸ್ಕೋಬೇಕಂತೇಳಿ ಏರಿ ಮೇಲೆ ಕೂತು ಏನೋ ತಿಂತಾ ಇದ್ದ. ಮೇಷ್ ಬಂದ್ರೆ, ಏನದು ಏನು ಮಾಡ್ತಿದ್ಯಾ ಮರ ಏರಿ? ಸರ್ ಸೇಬಣ್ಣು ತಿಂತಾ ಇದ್ದೀನಿ ಸರ್ ಅಂದ. ಬಡ್ಡಿ ಮಗನೇ, ಹುಣಸೆ ಮರ ಇದು, ಹುಣಸೆ ಮರದ ಮೇಲೆ ಕೂತು ಸೇಬ್ ಹೇಗೋ ತಿಂತಿದ್ಯಾ? ಏನು ಸರ್ ನಿಮ್ಗೆ ಅಷ್ಟು ಬುದ್ಧಿಲ್ಲ? ಸೇಬ್ ಮನೆಯಿಂದ ತಂದಿದ್ದೀನಿ ಸರ್. ಹೌದಾ? ಎಂಥ ಉತ್ತರಗಳ್ರಿ ಈಗಿನ ಮಕ್ಕಳಿಗೆ, ಇಂಥ ಉತ್ತರ ಕೊಡೋಕ್ಕೆ ಬರಲ್ಲ. ಆಮೇಲೆ ಆ ಪಕ್ಕದಲ್ಲೇ ಮಾವಿನ ಮರ, ಕೆಳಗಡೆ ಮಾವಿನ ಹಣ್ಣೆಲ್ಲ ಬಿದ್ದಿದೆ. ಶಾಲೆಗೆ ಅದನ್ನು ಮಾರಿ ಏನೋ ಸುಣ್ಣ ಬಣ್ಣನೋ ಮಾಡಿಸ್ತಿದ್ರು ಆಗಿನ ಕಾಲಕ್ಕೆ. ಆ ಗುರ್ಲಿಂಗ ಅವೆಲ್ಲ ಹಣ್ಣುಗಳನ್ನ ಚೀಲದಲ್ಲಿ ತುಂಬ್ತಿದ್ದಾನೆ. ಮೇಷ್ ನೋಡ್ಬಿಟ್ಟು, ಬಡ್ಡಿ ಮಗನೇ, ಕಷ್ಟಪಟ್ಟು ಬೆಳೆಸಿರೋದು ಮಾವಿನ ಮರ ಅದು, ಆ ಹಣ್ಣುಗಳನ್ನ ಮಾರಿ ನಾವು ಶಾಲೆ ಅಭಿವೃದ್ಧಿಗೆ ಬಳಸೋರು, ನೀನು ಹಣ್ಣುಗಳನ್ನ ಕದ್ಕೊಂಡು ಹೋಗ್ತಿದ್ಯಾ. ಅವನ ಮುಖ ತಿರುಗಿಸಿದ್ರು, ಮುಖ ಪರಿಚಯದ ಮುಖ. ಓ ಯಾರ ಮಗನೋ ನೀನು, ಎಂಥವ್ರ ಮಗನಪ್ಪ, ನಿಮ್ಮ ತಂದೆ ಎಂಥವ್ರ ಹೊಟ್ಟೆಯಲ್ಲಿ ಎಂಥ ಮಗ ಹುಟ್ಟಿದೆಯೋ. ನಡಿ ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿ, ನಡಿ ಮನೆಗೆ. ಬೇಡಿ ಸರ್, ನಮ್ಮಪ್ಪಗೆ ಹೇಳಬೇಡಿ. ಬಿಡಲ್ಲ ನಾನು, ನಿಮ್ಮಪ್ಪನಿಗೆ ಹೇಳ್ತೀನಿ, ಎಂಥವ್ನ ಹೊಟ್ಟೆಯಲ್ಲಿ ಎಂಥವ್ನು ಹುಟ್ಟಿದೆಯೋ ಅಂಥವ್ನ ಮಗನ ನೀನು, ನನಗೆ ಸಂಬಂಧ ಇಲ್ಲ, ನಡಿ ನಿಮ್ಮಪ್ಪನಿಗೆ ಹೇಳ್ತೀನಿ. ಬೇಡ ಸರ್, ನಮ್ಮಪ್ಪ ಮನೇಲಿಲ್ಲ. ಎಲ್ಲಿದ್ದಾನೆ ಅಲ್ಲಿಗೆ ಹೋಗೋಣ, ನಡಿ. ಮರದ ಮೇಲೆ ಇದ್ದಾನೆ ಸರ್, ಹಣ್ಣು ಜಾಸ್ತಿ ಹಾಕ್ತಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲೇ ಇಂಥ ಹಾಸ್ಯಗಳು ನಡೆಯೋದು, ನಮ್ಮ ಕಡೆ ನಡೆಯಲ್ಲ. ಅದಕ್ಕೆ ಮಕ್ಕಳು ಏನಾದರೂ ನಿಮ್ಮ ಮುಂದೆ ತಮಾಷೆ ಪ್ರಸಂಗವನ್ನು ಹೇಳೋದಕ್ಕೆ ಬಂದಾಗ ದಯವಿಟ್ಟು ಕೇಳಿಸ್ಕೊಳ್ಳಿ. ಬಿಡುವಿರಲ್ಲ, ತಂದೆ ಆಫೀಸು, ಅಮ್ಮ ಟಿ ವಿ ಮುಂದೆ, ಮಕ್ಕಳ ಮಾತೇ ಕೇಳಲ್ಲ. ಅದಕ್ಕೆ ಮಕ್ಕಳಿಗೆ ಮಾತು ಮರ್ತು ಹೋಗ್ತಾ ಇದೆ. ಮಕ್ಕಳಿಗೆ ಮಾತೇ ಬರಲ್ಲ ನೋಡಿ. ಇವಾಗ ಮಿನಿಮಮ್ 250 ಪದಗಳನ್ನ ಆಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಗಂಡಸರಿಗೆ ನಾ ಹೇಳ್ತಿರೋದು. ಹೆಣ್ಮಕ್ಳು 850 ಆಡ್ತಾರೆ. ಅದಕ್ಕೆ ಅವ್ರಿಗೆ ಜಾಮಿಗೆ ನೋಡಿ. ಮೂಕಿ ಹೆಣ್ಣು ಅಥವಾ ಬಾಯಿ ಬಿದ್ದೋಗಿದೆ, ನಾಲ್ಗೆ ಬಿದ್ದೋಗಿದೆ ಅನ್ನೋ ಹೆಣ್ಣನ್ನು ಎಲ್ಲಾದ್ರೂ ನೋಡಿದ್ದೀರಾ? ಗಂಡಸರಿಗೆ ಬಾಯಿ ಬೀಳೋದು, ಯಾಕಂದ್ರೆ ಮಾತಾಡಲ್ಲ. ಹೌದಾ? ಆಮೇಲೆ ಈ ಪ್ಯಾರಲೈಸಿಸ್ ಅಟ್ಯಾಕ್ ನೋಡಿ ನೀವು, ನಿಮ್ಮಲ್ಲಿ ಏನಂತೀರಿ? ಲಕ್ವ ಅಂತೀರಾ? ಲಕ್ವ. ಹಾಂ, ಲಕ್ವ ನೋಡಿ, ಹೆಣ್ಮಕ್ಳಿಗೆ ಹೊಡೆಯೋದೇ ಇಲ್ಲ. ನಾನು ಹೊಡೆದದ್ದು ನೋಡೇ ಇಲ್ಲಪ್ಪ. ಅದೇನಿದ್ರು ಗಂಡಸರು ಸೊತ್ತೆ ಯಾಕೆಂದ್ರೆ ನಾವು ಫ್ರೀ ಆಗಿರ್ತೀವಿ, ಖಾಲಿ ಇರ್ತೀವಿ. ಈ ನೋಡಿ, ಇಲ್ಲಿ ಕೂತಿದ್ದಾರೆ ಹೆಣ್ಮಕ್ಳು, ಹೋದ್ರೆ ಆಯಿತು, ಸುಮ್ಮನೆ ಕೂತಿರಲ್ಲ, ಮಾತಾಡ್ತಿರ್ತಾರೆ. ಯಾರಾದ್ರೂ ಒಬ್ಬಳು ಲೇಟಾಗಿ ಬಂದ್ರೆ ಬಿಡು, ಅವಳು ನೋಡ್ತಾರೆ, ಈಗ ಬಂದ್ಲು ನೋಡಿದೆ, ಸಿಗುತ್ತಾ ಹೇಳಿ ಸೀಟ್? ಅಯ್ಯೋ ನಾವು ಬೆಳಗ್ಗೆ 9 ಗಂಟೆಗೆ ಬಂದು ಸೀಟ್ ಸಿಗ್ತಾ ಇಲ್ಲ, ಈಗ ಬಂದೆ. ನೋಡಿ, ಲಕ್ವ ಹೊಡೆಯೋದೇ ಕೈಗೆ. ಇದು ಈಗ ಮಾಡ್ತಿದ್ರೆ ಯಾವಾಗ ಹೊಡಿಬೇಕದು? ಫುಲ್ ಬಿಸಿ ಕೈ. ಹೌದಾ? ಇವಳು ಕೈ ತೋರಿಸ್ಬಿಡ್ರಿ, ಗೊತ್ತಾಗುತ್ತೆ ಅವಳಿಗೆ, ಸುಮ್ಮನೆ ಕಣ್ಸನ್ನೆ ಮಾಡ್ಬೇಕಷ್ಟೇ ಅಂತಾಳೆ. ಇವಳು ಕೈ ಬಿಟ್ಬಿಡ್ತಾಳೆ. ಅವಾಗ ಮತ್ತೆ ಬರ್ತಾರೆ, ನೋಡಿ ಕಣ್ಣು ಬಾಯಿ ಇದು ಬಿಸಿ, ಯಾವಾಗ ಹೊಡಿಬೇಕು? ಹೀಗಾಗಿ ಲಕ್ವ ಮನೆ ಬಾಗಿಲಿಗೆ ಬರುತ್ತೆ ಯಾರಿಗೆ ಹೊಡಿಲಿ ಅಂತ. ಹೊಸ್ತ ನಿಲ್ತು ನೋಡ್ತಾರೆ, ಹೆಣ್ಮಕ್ಳ ಕಡೆ ನೋಡ್ತಾರೆ, ಫುಲ್ ಬಿಸಿ, ಕೈ ತಿರುತ್ತಾಳೆ, ಕಣ್ ತಿರುತ್ತಾಳೆ, ಮಾರಿ ತಿರುತ್ತ, ಬಿಸಿ ಕಣ್ಣು. ಅಂಕಲ್ ನೋಡು, ಸುಮ್ಮನೆ ಕೂತಿದ್ದಾರೆ, ಹೊಡಿ ಅವರಿಗೆ. ಅದಕ್ಕೆ ಮಿನಿಮಮ್ 250 ಪದ. ನಾವು ಗಂಭೀರವಾಗಿರೋದೇ ಬುದ್ಧಿವಂತರ ಲಕ್ಷಣ ಅಂದ್ಕೊಂಡಿವಿ, ಭಾಳ ತಪ್ಪು. ಮಾತು ಕಡಿಮೆ ಆಡಿದಷ್ಟು ಆರೋಗ್ಯಕ್ಕೆ ಒಳ್ಳೇದು, ಒಪ್ತೀನಿ. ಆದರೆ ಮಿನಿಮಮ್ 250 ಪದಗಳನ್ನ ಆಡಬೇಕು.
ಹೌದಾ? ಉಪವಾಸ ಮಾಡಿದ್ರೆ ಒಳ್ಳೇದು, ಹಾಗಂತ 8 ದಿವಸ ಉಪವಾಸ ಮಾಡಿದ್ರೆ ಸತ್ತೋಗ್ತೀರಾ. ಹಾಗೆ ಮಾತಾಡಿದ್ರೆ ಕಡಿಮೆನೇ, ಕಡಿಮೆ ಮಾಡಿದ್ರೆ ಒಳ್ಳೇದೇ. ಅದ್ರ ತೀರಾ ಮಾತಾಡದೇ ಇದ್ರೆ ಧ್ವನಿ ಪೆಟ್ಟಿಗೆಗಳು ಬಿದ್ದು ಹೋಗ್ತವೆ. ಎಲ್ಲ ಅವಯವಗಳಿಗೂ ವ್ಯಾಯಾಮ ಬೇಕು ಈ ದೇಹದಲ್ಲಿ. ಈ ಭಗವಂತನ ಸೃಷ್ಟಿಯಲ್ಲಿ ಈ ದೇಹದಂಥ ಯಂತ್ರ ಜಗತ್ತಿನಲ್ಲಿಲ್ಲ ಸ್ನೇಹಿತರೆ. ನಾವು ಇನ್ಸಾಟ್ ಮಂಗಳ ಗ್ರಹಕ್ಕೆ ಉಪಗ್ರಹಗಳನ್ನ ಕಳಿಸಿರ್ಬೋದು, ಆದರೆ ಭಗವಂತ ಮಾಡಿದ್ದಾನೆ ನೋಡಿ. ಕೈ, ಕಣ್ಣು, ಮೂಗು, ಬಾಯಿ, ಕಿವಿ, ಎಂಥ ಅದ್ಭುತ ಅಟ್ಯಾಚ್ಮೆಂಟ್ ಇದೆ. ಒಂದನ್ನು ಬಿಟ್ಟು ಒಂದಿಲ್ಲ. ಇದನ್ನೇ ನಮ್ಮ ದೇಹನೇ ನಮ್ಮ ಪಾಠ ಕಲಿಸ್ತದೆ. ಕೈಗೊಂದು ಉಂಡಿ ತಿಂಡಿ ಕೊಡ್ತೀರಾ, ಒಂದು ಉಂಡೆ ಕೊಡ್ತೀರಾ, ಕೈ ತಿನ್ನುತ್ತಾ ಅದನ್ನು, ಅಯ್ಯೋ ನನಗೆ ಕೊಟ್ಟಿದ್ದಾನೆ ಅಂತ ಅದು ತಿನ್ನಲ್ಲ, ಬಾಯಿಗಿಡ್ತದೆ. ಬಾಯೇ ಬೇರೆ ಕೈಯೇ ಬೇರೆ, ಹೌದಾ? ಕೈಗೆ ಕೊಟ್ಟ ಉಂಡಿನ ಅದು ಬಾಯಿಗಿಡ್ತದೆ. ಬಾಯಿ ತಾನೇ ತಿನ್ನಲ್ಲ, ನಾಲಿಗೆ ಹಲ್ಲುಗಳ ಸಹಾಯದಿಂದ ಅದನ್ನು ತಿಂತದೆ, ಹೊಟ್ಟೆ ಕಳಿಸ್ತದೆ ಅದನ್ನು. ಅಯ್ಯೋ ಬಡ್ಡಿ ಮಗ ಕೈ ತಿಂತು ಬಾಯಿ ತಿಂತು ನಾನೇನು ಮಾಡಲಿ ಅಂತ ಹಿಂದುಗಡೆ ಸುಮ್ಮನಿರಲ್ಲ, ಅದು ಅದನ್ನು ಹೊರಗಡೆ ಹಾಕ್ತದೆ ಬೆಳಗ್ಗೆ. ಈ ಬಡ್ಡಿ ಮಗ ಏನನ್ನು ತಿಂತಾರೆ ಅಂತ ನಾ ಸುಮ್ಮನೆ, ನಾ ಸತ್ತೋಗ್ತೀನಿ ಅಂತ ಅದು ಹೊರಗಡೆ ಹಾಕ್ತಾನೆ, ಹೌದಾ? ಕಾಲಿಗೆ ಮುಳ್ಳಿಡ್ತದೆ, ಅಯ್ಯೋ ಕಾಲಿಗೆ ನಟ್ಟಿದೆ ಮುಳ್ಳು ನನಗೇನು ಅನ್ನಲ್ಲ, ಕಣ್ಣೀರು ಸುರಿಸ್ತದೆ. ಸಂಬಂಧವೇ ಇಲ್ಲ. ನೆಟ್ಟಿರೋದು ಮುಳ್ಳು ಕಾಲಿಗೆ, ಕಣ್ಣು ನೀರು ಸುರಿಸೋದು ಕಣ್ಣು. ಒಂದು ಹುಡುಗಿನ ನೋಡ್ತದೆ ಕಣ್ಣು, ಮನಸ್ಸು ಬಯಸ್ತದೆ, ಕಣ್ಣು ನೋಡ್ತದೆ, ಬಾಯಿ ವಿಜಿಲ್ ಆಗ್ತದೆ, ಆ ಹುಡುಗಿ ಬಂದು ಕೆನ್ನೆ ಹೊಡಿತಾಳೆ. ಬಯಸಿದ್ದ ಮನಸ್ಸು, ನೋಡಿದ್ದು ಕಣ್ಣು, ವಿಜಿಲ್ ಹಾಕಿದ್ದು ಬಾಯಿ, ಏಟು ಬಿದ್ದದ್ದು ಕೆನ್ನೆಗೆ, ಹಲ್ಲು ಕೆಳಗಡೆ ಬೀಳ್ತವೆ, ಎರಡು ಸಂಬಂಧವೇ ಇಲ್ಲ. ಅವಾಗ ಹಲ್ಲು ಹೇಳ್ತದೆ, ಬಡ್ಡಿ ಮಕ್ಕಳ ನೀವು ಮಾಡೋದಕ್ಕೆ ನಾನು ಕೆಳಗಡೆ ಬಿದ್ದೆ, ನಾನು ಸ್ಥಾನಭ್ರಷ್ಟನಾದೆ, ನೀವು ಆ ಹುಡುಗಿ ನೋಡಿದ್ರಿ ನನ್ನ ಹಲ್ಲು ಹೋಯ್ತು. ಅದಕ್ಕೆ ಮನಸ್ಸು ಹುಡುಗಿನ ಬಯಸಿದ್ರೆ ಹಲ್ಲು ಹೋಗ್ತದೆ ಅನ್ನೋದೇ ಅದಕ್ಕೆ ನೋಡಿ ಹೇಗೆ ಸಾಮರಸ್ಯ ಇದೆ. ಹಾಗೆ ಈ ಸಮಾಜದಲ್ಲಿ ಯಾವುದೇ ಸಮಾಜಕ್ಕೆ, ಯಾವುದೇ ಧರ್ಮಕ್ಕೆ ಏನಾದರೂ ಅಯ್ಯೋ ನನಗೇನೋ ಅವ್ರಿಗಾಗಿದೆ ಅಂತ ಬಿಟ್ಟರೆ ದೇಹದಲ್ಲಿ ಒಂದು ಅಂಗವನ್ನು ನಾವು ಅಲಕ್ಷ್ಯ ಮಾಡ್ದಂಗೆ. ಅದಕ್ಕೆ ಎಲ್ಲವನ್ನ ನಮ್ಮ ದೇಹದಲ್ಲಿ ಇಟ್ಕೋಬೇಕಂತಲೇ ಭಗವಂತ ಎಲ್ಲರಿಗೂ ಅದೇ ರಕ್ತ, ಅದೇ ಮಲಮೂತ್ರಾದಿಗಳು, ಅದೇ ರಾಗದ್ವೇಷಗಳು ಕೊಟ್ಟಿದ್ದಾನೆ. ಅವನ್ನೆಲ್ಲ ಗೆದಿಬೇಕು ನಾವು. ಅಂದರೆ ಸಾಹಿತ್ಯ, ಸಂಗೀತ, ಪುರಾಣ, ವೇದ, ಉಪನಿಷತ್ತು, ಸಂಸ್ಕಾರಗಳ ಕಡೆ ಗಮನ ಕೊಡಬೇಕು, ಬರೀ ತಿಂದುಂಡು ಹೋಗೋದಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ಒಳ್ಳೆ ಆಗಲೇ ಹೂಗಾರವ್ರು ಹೇಳ್ದಂಗೆ ಮಧ್ಯಾಹ್ನದ ಕಾರ್ಯಕ್ರಮಕ್ಕೂ ಜನ ಹೋಗಿ, ಸಾಯಂಕಾಲದ ಕಾರ್ಯಕ್ರಮಕ್ಕೂ ಜನ ಹೋಗಿ. ನಮ್ಮ ಊರಿನಲ್ಲಿ ಏನಾದರೂ ಒಂದು ಉತ್ಸವ ಹಬ್ಬ ಆದರೆ ಮನೆಯಿಂದ ಮಿನಿಮಮ್ ಇಬ್ಬರಾದರೂ ಹೋಗಲೇಬೇಕು. ಆಗಲೇ ಆ ಊರಿಗೆ ಕಳೆ. ಅಯ್ಯೋ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಸರ್, ನಮಗೇನು ಸಂಬಂಧ ಇಲ್ಲ, ಅಯ್ಯೋ ನಮ್ಮನ್ನು ಕರೆದೇ ಇಲ್ಲ ಸಾರ್, ಕರಿಬಾರ್ದು. ಜಾತ್ರೆ ನೋಡೋಕ್ಕೆ ಯಾರನ್ನೂ ಕರೆಯಲ್ಲ. ಊರಲ್ಲಿ ಉತ್ಸವ, ಜಾತ್ರೆ, ತೇರು ಅಂದರೆ ಹಾಗೆ ನಾವೇ ಹೋಗ್ತೀವಿ. ಹಾಗೆ ಇದೊಂದು ಕನ್ನಡದ ತೇರು, ಕನ್ನಡದ ಹಬ್ಬ. ಕನ್ನಡದ ತೇರನ್ನು ಎಳೆಯುವಾಗ ಅದು ನಂದು ನಿಂದು ಅನ್ನೋ ಭೇದ ಬೇಡ, ಎಲ್ಲ ಕನ್ನಡಿಗರದ್ದು ಕೈ ಹಾಕಿ ಎಳೆಯೋಣ, ಆ ತೇರನ್ನು ದಡ ಮುಟ್ಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಂಥ ಸೆಕೆಯಲ್ಲಿ ಕೇಳಿದ್ದಕ್ಕಾಗಿ ವಂದಿಸ್ತಾ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.